जिया श्रीरेणुकाचार्यः शिवाचार्यशिखामणिः यो वीरशैवसिद्धान्तं स्थापयामास भूतले ಬೆಟ್ಟವೂ ನಿನ್ನದೇ ಬಯಲು ನಿನ್ನದೇ ಹಬ್ಬಲಿ ಎಲ್ಲೆಡೆ ಪ್ರೀತಿ ಹಬ್ಬಲಿ ಎಲ್ಲೆಡೆ ಪ್ರೀತಿ ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೇ ನೆಲೆಸಲಿ ಎಲ್ಲೆಡೆ ಶಾಂತಿ ನೆಲೆಸಲಿ ಎಲ್ಲೆಡೆ ಶಾಂತಿ. ಧಾರವಾಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದ ಅಂಬಿನಬಾವಿ ಪಂಚಗ್ರ ಹಿರೇಮಠದ ಕರ್ತೃ ಶ್ರೀ ಗುರು ಶಾಂತೇಶ್ವರ ಶಿವಯೋಗಿಗಳವರ ಪ್ರಪ್ರಥಮ ರಥೋತ್ಸವದ ಉದ್ಘಾಟನೆಯ ಅಂಗವಾಗಿ ಹಮ್ಮಿಕೊಂಡಂಥ ಧರ್ಮೋತ್ತೇಜಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಅಂಬಿನಬಾವಿ ಪಂಚಗ್ರ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರೇ, ಸಮಾರಂಭದ ನೇತೃತ್ವವನ್ನು ವಹಿಸಿ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ಅಂಬಿನಬಾವಿ ಪಂಚಗ್ರ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರೇ, ಪವಿತ್ರ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದಂಥ ಸುಳ್ಳ ಪಂಚಗ್ರ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಶಿವ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮಿಗಳವರೇ, ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡು ಉಪದೇಶಾಮೃತವನ್ನು ನೀಡಿದಂಥ ಮೈಸೂರು ಅರಮನೆ ಜಪದಕಟ್ಟಿ ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಮುಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರೇ, ಪವಿತ್ರ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ಬೆಳಗುಂಪ ಹಿರೇಮಠದ, ಸಂಗೊಳ್ಳಿ ಹಿರೇಮಠದ, ಹಂಪಸಾಗರ ನವಲಿ ಹಿರೇಮಠದ ಮತ್ತು ಸತ್ತಿಗಿರಿ ಹಿರೇಮಠದ ಶ್ರೀಗಳವರೇ, ಗ್ರಾಮದ ಮಠಸ್ಥರೇ, ಗುರುರಕ್ಷೆಗೆ ಒಳಗಾದಂಥ ಎಲ್ಲ ಗಣ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಅಂಬಿನಬಾವಿ ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನವನ್ನು ಮತ್ತೊಮ್ಮೆ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ದಿನವನ್ನಾಗಿ ತಾವೆಲ್ಲ ಮಾಡಿದ್ದೀರಿ. ಶ್ರೀ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಪೂಜಾಶಕ್ತಿ, ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಕ್ರಿಯಾ ಕರ್ತೃತ್ವ ಶಕ್ತಿಯಿಂದಾಗಿ ಅಂಬಿನಬಾವಿ ಪಂಚಗ್ರ ಹಿರೇಮಠ
ಉತ್ತರೋತ್ತರವಾಗಿ ಸಮಗ್ರ ಅಭಿವೃದ್ಧಿಯನ್ನು ಹೊಂದ್ತಾ ಇರುವುದನ್ನು ನೋಡಿ ಭಕ್ತರು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ. ಅದರ 2 ಪಟ್ಟು ಸಂತೋಷ ಇವತ್ತು ರಂಭಾಪುರಿ ಜಗದ್ಗುಳವರಿಗೆ ಈ ದೃಶ್ಯವನ್ನು ನೋಡಿದಾಗ ನಮಗನ್ನಿಸ್ತಾ ಇದೆ. ಅಮ್ಮಿನಬಾವಿ ಪಂಚಗ್ರ ಹಿರೇಮಠದ ಜೊತೆಗೆ ಪ್ರಸ್ತುತ ರಂಭಾಪುರಿ ಜಗದ್ಗುಳವರ ಒಡನಾಟ 1 ವರ್ಷವಲ್ಲ, 2 ವರ್ಷವಲ್ಲ, ಸುಮಾರು 45 ವರ್ಷಗಳ ಸಂಪರ್ಕ ಮತ್ತು ಈ ಮಠದ ಮೇಲೆ ಅಭಿಮಾನದಿಂದ ಬಂದು ಹೋಗ್ತಾ ಇರುವುದನ್ನು ತಾವೆಲ್ಲ ನೋಡಿದ್ದೀರಿ. ಜಗದ್ಗುಳು ನಿರಾಶಾವಾದಿಗಳಲ್ಲ, ಸಮಾಜದಲ್ಲಿ ಆಶಾವಾದಿಗಳಾಗಿ ಧರ್ಮ ಕಾರ್ಯಗಳನ್ನು, ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಈ ಅಮ್ಮಿನಬಾವಿ ಪಂಚಗ್ರ ಹಿರೇಮಠದ ಸಮಸ್ತ ಜನತೆ ಈ ಮಠದ ಬಗ್ಗೆ, ಶ್ರೀಗಳವರ ಬಗ್ಗೆ, ರಂಭಾಪುರಿ ಧರ್ಮಪೀಠದ ಬಗ್ಗೆ ಎಲ್ಲಿಲ್ಲದಂಥ ಅಭಿಮಾನ, ಶ್ರದ್ಧೆಯನ್ನು ತಾವೆಲ್ಲ ಇಟ್ಕೊಂಡಿದ್ದೀರಿ. ಅಮ್ಮಿನಬಾವಿಯಲ್ಲಿ ಎಷ್ಟೇ ಸಲ ಕಾರ್ಯಕ್ರಮ ನಡೆದರೂ ರಂಭಾಪುರಿ ಜಗದ್ಗುಳ ಶುಭಾಗಮನ ಆದಾಗ ಒಂದೊಂದು ಕಾರ್ಯಕ್ರಮಕ್ಕಿಂತ ಮಿಗಿಲಾಗಿ ಬಹುದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸೇರಿ ತಾವೆಲ್ಲ ಕಾರ್ಯವನ್ನು ನಿರ್ವಹಿಸಿದ್ದೀರಿ. ಕರ್ತೃ ಶ್ರೀಗುರು ಶಾಂತೇಶ್ವರರ ಸಂಕಲ್ಪ ಇರಬೇಕು ಅಂತ ಅನ್ನಿಸ್ತಾ ಇದೆ. ಬಹುಶಃ ತಮ್ಮೆಲ್ಲರ ತ್ಯಾಗ, ಔದಾರ್ಯ, ಸಹಾಯ ಇವೆಲ್ಲವುಗಳಿಂದ ಇವತ್ತು ಪ್ರಪ್ರಥಮವಾಗಿ ರಥೋತ್ಸವ ನಿರ್ಮಾಣಗೊಂಡು ಚೈತ್ರ ಶುದ್ಧ ಪಂಚಮಿಯಂದು ಅದು ಪ್ರಾರಂಭಗೊಳ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಸಮಾರಂಭ ನಡೀತಾ ಇದೆ. ಅಮ್ಮಿನಬಾವಿಗೆ ನಾವು ಬರುವುದಂದ್ರೆ ಏನೋ ಒಂದು ಥರ ಸಂಭ್ರಮ. ಒಬ್ಬ ಹೆಣ್ಣು ಮಗಳು ತವರು ಮನೆಗೆ ಬಂದಾಗ ಎಷ್ಟು ಸಂತೋಷ ಪಡ್ತಾಳಲ್ಲ, ಅಷ್ಟೇ ಸಂತೋಷ ಈ ಮಠಕ್ಕೆ ಬಂದಾಗ ರಂಭಾಪುರಿ ಜಗದ್ಗುಳವರಿಗೆ ತಮ್ಮೆಲ್ಲರನ್ನು ನೋಡಿದಾಗ ಅದೇ ನೆನಪು ಬರುವಂಥದ್ದಾಗಿದೆ. ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹೆಚ್ಚು ಓದಿದವರಲ್ಲ, ಆದರೆ ಅಂತಃಕರಣದ ಗುರು ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಬಾಳ ಬಂಡಿಯನ್ನು ಮುನ್ನಡೆಸಿಕೊಂಡು ಬಂದಂಥವರು. ತಾವು ಓದದೇ ಇದ್ದರೂ ಓದುವಂಥ ವಿದ್ಯಾರ್ಥಿಗಳಿಗೆ, ಅಶಕ್ತರಿಗೆ, ದುರ್ಬಲರಿಗೆ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಅವರೆಲ್ಲರನ್ನು ಎತ್ತರಕ್ಕೆ ಬೆಳೆಸಿದಂಥ ಕೀರ್ತಿ ಶ್ರೀ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರಿಗೆ ಆ ಗೌರವ ಸಲ್ತಾ ಇದೆ. ಇವತ್ತು ಈ ಗ್ರಾಮದ ಜನತೆ ಅಷ್ಟೇ ಅಲ್ಲ, ಸುತ್ತಮುತ್ತಲ ಪರಿಸರದ ಜನ ಅಷ್ಟೇ ಅಲ್ಲ, ಶ್ರೀಗಳಿಂದ ಉಪಕೃತರಾದಂಥ ಇವತ್ತು ಬೇರೆ ಬೇರೆ ಉನ್ನತ ಸ್ಥಾನಗಳಲ್ಲಿರುವಂಥ ಅಭಿಮಾನಿಗಳು ಕೂಡ ಸೇರಿ ಇವತ್ತು ಇಂಥ ಸಂಭ್ರಮಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಒಬ್ಬ ಯೋಗ್ಯ ಗುರುವಿಗೆ ಯೋಗ್ಯ ಶಿಷ್ಯರು ಸಿಗಬೇಕಾದ್ರೆ ಪುಣ್ಯ ಬೇಕಂತ ಇವತ್ತು ಅಮ್ಮಿನಬಾವಿ ಪಂಚಗ್ರ ಹಿರೇಮಠಕ್ಕೆ ಅಮೂಲ್ಯವಾದಂಥ ಒಂದು ರತ್ನ ತಮ್ಮೆಲ್ಲರಿಗೆ ದೊರಕಿರುವಂಥದ್ದು
ಹೆಮ್ಮೆ ಪಡ್ತಾ ಇದ್ದೇವೆ. ಶ್ರೀ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರಿಗೆ ಈ ಮಠದ ಅಧಿಕಾರ ಸೂತ್ರವನ್ನು ವಹಿಸಿಕೊಡುವುದರ ಮೂಲಕ ಈ ಮಠದ ಸರ್ವಾಂಗೀಣ ಪ್ರಗತಿಗೆ ಭದ್ರವಾದಂಥ ಅಡಿಪಾಯವನ್ನು ಹಾಕಿದರು ಅನ್ನುವಂಥ ನೆನಪುಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಮಗಂತೂ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಕಿರಿಯ ವಯಸ್ಸಿನಲ್ಲಿ ಹಿರಿದಾದಂಥ ಸಾಧನೆಯನ್ನು ಮಾಡಿ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರ ಪ್ರೀತಿ ವಿಶ್ವಾಸಗಳನ್ನು ಸಂಪಾದಿಸಿಕೊಂಡಂಥವರು ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು. ಅವರಿಬ್ಬರೂ ಕೂಡ ಹೆಸರಿಗೆ ತಕ್ಕಂತೆ ಶಾಂತ ಪ್ರಶಾಂತ ಸರಳತೆಯ ಸ್ವಭಾವವನ್ನು ಹೊಂದಿ ಭಕ್ತರಿಗೆ ಆಧ್ಯಾತ್ಮದ ಹಸಿವನ್ನು ಹಿಂಗಿಸುವಂಥ ಕಾರ್ಯವನ್ನು ಮಾಡುವುದರ ಜೊತೆಗೆ ಗುರುಸ್ಥಳದ ಧರ್ಮ ಧ್ವಜವನ್ನು ಈ ಭಾಗದಲ್ಲಿ ಮೆರೆಸುವಂಥ ಶ್ರೇಯಸ್ಸು ಕೂಡ ಅವರ ಪಾಲಿಗೆ ಸಲ್ತಾ ಇದೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಈ ಭಾರತ ದೇಶ ಒಂದು ಧರ್ಮ ಅಲ್ಲ, ಒಂದು ಪರಂಪರೆಯಲ್ಲ, ಹಲವು 10 ಧರ್ಮಗಳು ಸಂಪ್ರದಾಯಗಳು ಈ ನಾಡಿನಲ್ಲಿ ಬೆಳೆದುಕೊಂಡು ಬಂದಿವೆ. ಬಹುಶಃ ಅಂಬನಬಾವಿ ಗ್ರಾಮದಲ್ಲಿ ಎಲ್ಲ ವರ್ಗದ ಜನತೆ ಈ ಮಠದ ಕರ್ತೃ ಶ್ರೀ ಗುರು ಶಾಂತೇಶ್ವರರಲ್ಲಿ ಅಪಾರವಾದಂಥ ಶ್ರದ್ಧೆಯನ್ನಿಟ್ಟು ಜೀವನದಲ್ಲಿ ಶ್ರೇಯಸ್ಸನ್ನು ಕಾಣ್ತಾ ಇರುವುದನ್ನು ನೋಡಿ ಹೆಮ್ಮೆ ಅನ್ನಿಸ್ತಾ ಇದೆ. ಡಾಕ್ಟರ್ ಕುವೆಂಪು ಅವರು ಹೇಳುವಂತೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಅಂಬಿನಬಾವಿ ಗ್ರಾಮ ನಮ್ಮೆಲ್ಲರ ಕಣ್ಣಿಗೆ ಕಾಣ್ತಾ ಇದೆ. ಬಹುಶಃ ಬೇರೆ ಬೇರೆ ಧರ್ಮಗಳಾಗಿರ್ಬೋದು, ಆಯಾ ಧರ್ಮಗಳ ಆಚರಣೆಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ಅವೆಲ್ಲ ಧರ್ಮಗಳ ಕೊನೆಯ ಗುರಿ ಏನಿದೆ, ಮಾನವರ ಕಲ್ಯಾಣವನ್ನೇ ಬಯಸುವುದೇ ಆಗಿದೆ ಹೊರತು ಬೇರೇನೂ ಕೂಡ ಆಗಿಲ್ಲ. ಇವತ್ತು ವೀರಶೈವ ಧರ್ಮ ಸಕಲ ಜೀವಾತ್ಮರಿಗೆ ಸದಾಕಾಲ ಲೇಸನ್ನೇ ಬಯಸಿಕೊಂಡು ಬಂದಂಥ ಧರ್ಮ. ಇವನು ನಮ್ಮವ, ಇವನು ಬೇರೆಯವ ಅನ್ನುವಂಥ ತಾರತಮ್ಯ ಭಾವನೆಗಳಿಲ್ಲದೆ ಎಲ್ಲರೂ ನನ್ನವರು ಅನ್ನುವಂಥ ಭಾವನೆಯಿಂದ ಅವರೆಲ್ಲರಿಗೆ ಧಾರ್ಮಿಕವಾದಂಥ ಸಂಸ್ಕಾರ, ಆಧ್ಯಾತ್ಮದ ಅರಿವನ್ನು ನೀಡಿ ಜೀವನದ ಶ್ರೇಯಸ್ಸಿಗೆ ಕಾರಣ ಆಗಿರುವುದನ್ನು ನಾವೆಲ್ಲ ನೆನಪಿಸಿಕೊಳ್ಬೇಕಾಗ್ತಾ ಇದೆ. ವೀರಶೈವ ಧರ್ಮ ಗ್ರಂಥವಾದಂಥ ಸಿದ್ಧಾಂತ ಶಿಖಾಮಣಿ ಅದು ಸಾಮಾನ್ಯವಾದಂಥ ಧರ್ಮ ಗ್ರಂಥವಲ್ಲ. ಒಂದೊಂದು ಧರ್ಮಗಳು ಒಂದೊಂದು ವಿಚಾರಧಾರೆಗಳನ್ನು ಇಟ್ಕೊಂಡು ಬೇಕಾದಷ್ಟು ಪ್ರಗತಿಯನ್ನು ಕಂಡಿವೆ. ಆದರೆ ಆ ಎಲ್ಲ ಧರ್ಮಗಳ ಸಾರ ಸರ್ವಸ್ವ ಎಲ್ಲಿಯಾದರೂ ಒಂದು ಧರ್ಮದಲ್ಲಿ ಸಂಗ್ರಹವಾಗಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಾ ಇದೆ ಅಂದರೆ ಅದು ವೀರಶೈವ ಧರ್ಮದಲ್ಲಿ ಅನ್ನೋದನ್ನು ನಾವೆಲ್ಲ ನೆನಪಿಡಬೇಕಾಗ್ತಾ ಇದೆ. ಒಬ್ಬ ದಾರ್ಶನಿಕನಾದಂಥ ಸಾಹಿತಿ ಹೇಳ್ತಾನೆ ತನ್ನ ಮಾತಿನಲ್ಲಿ, ಜೈನರ ಅಹಿಂಸೆ, ಬೌದ್ಧರ ಸಮತೆ, ಕ್ರೈಸ್ತರ ಕರುಣೆ, ಇಸ್ಲಾಮರ ನಿಷ್ಠೆ, ಆರ್ಯರ ಜ್ಞಾನ,
ದ್ರಾವಿಡರ ಭಕ್ತಿ ಇವು ಎಲ್ಲಿಯಾದರೂ ಒಂದು ಕಡೆಗೆ ಸಂಗಮ ಆಗಿದ್ದರೆ ಅದು ವೀರಶೈವ ಧರ್ಮದಲ್ಲಿ ಅನ್ನುವಂಥ ಹೆಮ್ಮೆಯ ಮಾತುಗಳನ್ನು ಅವರು ಹೇಳ್ತಾರೆ. 28 ಶಿವಾಗಮಗಳಲ್ಲಿ ಒಂದಾಗಿರುವಂಥ ವೀರಾಗಮದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಧಾರ್ಮಿಕವಾದಂಥ ಮತ್ತು ಸಾಮಾಜಿಕವಾದಂಥ ಸತ್ಕ್ರಾಂತಿಯ ಹೆಜ್ಜೆಗಳನ್ನು ನಾವೆಲ್ಲ ಕಣ್ಣಾರೆ ಕಾಣಲಿಕ್ಕೆ ಸಾಧ್ಯ ಇದೆ. ಗಂಡು ಹೆಣ್ಣು ಅನ್ನುವಂಥ ಭೇದ ಭಾವ ಇಲ್ಲ, ಉಚ್ಚ ನೀಚ ಅನ್ನುವಂಥ ಸ್ವಾರ್ಥ ಸಂಕುಚಿತ ಮನೋಭಾವನೆ ಇಲ್ಲ, ಬಡವ ಶ್ರೀಮಂತ ಅನ್ನುವಂಥ ತಾರತಮ್ಯ ಇಲ್ಲದೆ ಎಲ್ಲ ಜನತೆಗೆ ಒಂದು ಆಧ್ಯಾತ್ಮದ ಅರಿವನ್ನು ನೀಡುವುದರ ಮೂಲಕ ಜಾಗೃತಿಯನ್ನು ಉಂಟು ಮಾಡಿದಂಥ ಕೀರ್ತಿ ವೀರಶೈವ ಪಂಚಪೀಠಗಳಿಗೆ ಸಲ್ತಾ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಅಸ್ಪೃಶ್ಯರ ಉದ್ಧಾರವಾಗಿರಲಿ, ಮಹಿಳೆಯರಿಗೆ ಧಾರ್ಮಿಕವಾದಂಥ ಸ್ವಾತಂತ್ರ್ಯ ತಂದುಕೊಟ್ಟಿರುವಂಥ ವಿಚಾರಗಳಾಗಲಿ, ಬಹಳ ಪ್ರಾಚೀನ ಕಾಲದಲ್ಲಿ ಮೊಟ್ಟ ಮೊದಲಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಕರುಣಿಸಿರುವುದನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಬಹುಶಃ ವೀರಶೈವ ಧರ್ಮದ ಪಂಚಪೀಠಗಳು ದೇವರ ಮುಂದೆ ಬೆಳಗುವಂಥ ನಂದಾ ಜ್ಯೋತಿ ಇದ್ದ ಹಾಗೆ, ಹೊರಗಡೆ ಬೆಳಕನ್ನು ಕೊಡುವಂಥ ಅನೇಕ ದೀಪಗಳನ್ನು ನಾವು ಕಾಣ್ಬೋದು. ಆದರೆ ಆ ದೀಪಗಳು ಯಾವಾಗ ಉರಿತಾವೋ ಯಾವಾಗ ಹೋಗ್ತಾವೋ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ದೇವರ ಮುಂದೆ ಹಚ್ಚಿದಂಥ ನಂದಾದೀಪ ಯಾವಾಗಲೂ ಸಮತೋಲನವನ್ನು ಕಾಪಾಡಿಕೊಂಡು ಸದಾಕಾಲ ಜ್ಯೋತಿ ಹಾಗೆ ಉರಿತಾ ಇದೆಯಲ್ಲ, ಹಾಗೆಯೇ ವೀರಶೈವ ಧರ್ಮದ ಪಂಚಪೀಠಗಳು ಯಾವಾಗಲೂ ಕೂಡ ಸಮಚಿತ್ತದಿಂದ ಸರ್ವ ಜನಾಂಗದ ಭಾವನೆಗಳನ್ನು ಅರಿತುಕೊಂಡು ಅವರೆಲ್ಲರ ಶ್ರೇಯಸ್ಸಿಗಾಗಿ ಈ ಧರ್ಮ ತನ್ನ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದನ್ನು ಇತಿಹಾಸದ ಪುಟದಿಂದ ತಿಳಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಈ ಧರ್ಮಕ್ಕೆ ಏನು ಭದ್ರ ಬುನಾದಿಯನ್ನು ಹಾಕಿದ್ರಲ್ಲ, ಆ ಭದ್ರ ಬುನಾದಿಯ ಮೇಲೇ 12ನೇ ಶತಮಾನದ ಬಸವಾದಿ ಶಿವಶರಣರು ಅದೇ ದಾರಿಯಲ್ಲಿ ನಡೆದು ಸಾಮಾನ್ಯ ಜನರಿಗೆ ಅರ್ಥವಾಗುವಂಥ ಕನ್ನಡ ಭಾಷೆಯಲ್ಲಿ ಆಚಾರ್ಯರ ಸಂಸ್ಕೃತ ಉಕ್ತಿಗಳನ್ನು ಕನ್ನಡದಲ್ಲಿ ಹೇಳಿ ಜನರಲ್ಲಿ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಂಥ ನೆನವುಗಳನ್ನು ಯಾರೂ ಕೂಡ ಮರೆಯಬಾರದು. ಇವತ್ತಿನ ಆಧುನಿಕ ಕಾಲದಲ್ಲಿ, ವೈಚಾರಿಕ ಯುಗದಲ್ಲಿ ಕೆಲವು ಜನ ಅಂತ ಇರ್ಬೋದು, ನಾವು ಬಹಳಷ್ಟು ಮುಂದುವರೆದಿದ್ದೇವೆ, ಈ ಹಳೆಯ ವಿಚಾರಗಳಿಂದ ನಮಗೇನು ಆಗಬೇಕಾಗಿಲ್ಲ. ಆದರೆ ಹಳೆಯದು ಇಲ್ಲದೆ ಹೊಸ ರೂಪವನ್ನು ನಾವು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ವಿಜ್ಞಾನ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಬಹುಶಃ ಒಂದು ಮರಕ್ಕೆ ಹಳೆಯ ಬೇರು ತಾಯಿ ಬೇರು ಇತ್ತು ಅಂದರೆ ಆ ಮರ ಪಲ್ಲವಿಸುವುದನ್ನು ನಾವು ಕಾಣ್ತೇವೆ. ಬಹುಶಃ ಹಳೆಯ ಬೇರು ಇಲ್ಲದೇ ಇದ್ದರೆ ಆ ಮರದಲ್ಲಿ ಹೂ ರೆಮ್ಮೆಗಳನ್ನು ಕಾಣಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಅದಕ್ಕೆ ಮನುಷ್ಯನಿಗೆ
ಹಳೆಯದೂ ಬೇಕಾಗಿದೆ, ಹೊಸತನವೂ ಕೂಡ ಅಳವಡಿಸಿಕೊಳ್ಬೇಕಾಗಿದೆ. ಇವೆರಡರ ಸಮನ್ವಯದ ಬದುಕಿನಿಂದ ಮನುಷ್ಯ ಜೀವನದಲ್ಲಿ ನಡೆದರೆ ಬದುಕಿನಲ್ಲಿ ಉತ್ತುಂಗ ಸ್ಥಾನಕ್ಕೆ ಏರಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಇವತ್ತು ಧರ್ಮ, ದೇವರು ಇವೆಲ್ಲ ನಮ್ಮ ನಂಬಿಕೆಯ ಮೇಲೆ ನಿಂತ್ಕೊಂಡವು. ಇವಕ್ಕೆಲ್ಲ ಪ್ರಬಲವಾದಂಥ ಆಧಾರಗಳನ್ನು ನಾವೆಲ್ಲ ಕಾಣಲಿಕ್ಕೆ ಸಾಧ್ಯ ಇದೆ. ದೇವರು ಕೊಟ್ಟಂಥ ಕೊಡುಗೆ ಸಾಮಾನ್ಯವಾದಂಥ ಕೊಡುಗೆ ಅಲ್ಲ. ಮನುಷ್ಯ ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ. ಬಹುಶಃ ನಾವು ನಿಂತ ನೆಲ, ಕುಡಿಯುವಂಥ ನೀರು, ತಿನ್ನುವಂಥ ಅನ್ನ, ಉಸಿರಾಡಿಸುವಂಥ ಗಾಳಿ ನಮಗೆ ಯಾರಾದರೂ ಕೊಟ್ಟಿದ್ರೆ ಆ ಭಗವಂತ ಕೊಟ್ಟಿದ್ದಾನೆ ಹೊರತು ಬೇರಾರೂ ಕೂಡ ಕೊಟ್ಟಿಲ್ಲ. ಇವತ್ತು ಭೌತಿಕ ಜೀವನದಲ್ಲಿ ನೀವು ಯಾರಿಂದ ಏನಾದರೂ ಒಂದು ವಸ್ತುವನ್ನು ಪಡ್ಕೊಂಡು ಬಂದಾಗ ಅವರಿಗೆ ನೀವು ಪ್ರತಿಯಾಗಿ ಹೇಳ್ತೀರಿ, ಥ್ಯಾಂಕ್ಸ್ ಹೇಳ್ತೀರಿ, ಉಪಕಾರ ಸ್ಮರಣೆಯನ್ನು ಮಾಡ್ತೀರಿ. ಆದರೆ ಭಗವಂತ ಇಷ್ಟೆಲ್ಲ ಅಮೂಲ್ಯವಾದಂಥ ಕೊಡುಗೆಗಳನ್ನು ಉದಾತ್ತವಾಗಿ ಉಚಿತವಾಗಿ ಕೊಟ್ಟಿದ್ದಾನೆ. ಅವನೇನಾದರೂ ಕೊಟ್ಟಿದ್ದಕ್ಕೆ ಬಿಲ್ ಮಾಡಿದರೆ ನಾವೇನಾದರೂ ಕೊಡಲಿಕ್ಕೆ ಸಾಧ್ಯ ಇತ್ತ? ಖಂಡಿತವಾಗಿ ಇಲ್ಲ. ಇಷ್ಟೆಲ್ಲ ಕೊಟ್ಟಂಥ ಭಗವಂತನನ್ನು ದಿನದ 24 ಗಂಟೆಯಲ್ಲಿ 2 ನಿಮಿಷ ಸ್ಮರಣೆ ಮಾಡದೆ ಹೋದರೆ, ಪೂಜೆ ಮಾಡದೆ ಹೋದರೆ ಈ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಸಿದ್ಧಾಂತ ಶಿಖಾಮಣಿ ಧರ್ಮ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತೆ ದೇವೇಶಾಂ ತೇಷಾಂ ಆತ್ಮ ನಿರರ್ಥಕಮ್ಮನ್. ಈ ಮನುಷ್ಯ ಜನ್ಮ ಏನು ಬಂದಿದೆ ಸುಮ್ಮನೆ ಬಂದಿಲ್ಲ. ಇದು ಜನ್ಮ ಜನ್ಮಗಳಲ್ಲಿ ನಾವು ಮಾಡಿದಂಥ ಪುಣ್ಯದ ಬುತ್ತಿಯನ್ನು ಭಗವಂತನಲ್ಲಿ ಅಡವಿಟ್ಟು ಈ ಅಮೂಲ್ಯವಾದಂಥ ಜೀವನ ಪಡೆದಿದ್ದೇವೆ. ಅರಿವುಳ್ಳಂಥ ಹಿರಿ ಜನ್ಮವನ್ನು ಪಡೆದುಕೊಂಡು ಬಂದ ಬಳಿಕ ಬಾಳಿಲ್ಲ ಸ್ವಲ್ಪ ಆದರೂ ಶಿವಜ್ಞಾನ ಪ್ರಾಪ್ತಿಗಾಗಿ, ಗುರು ಕಾರುಣ್ಯಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳದೆ ಹೋದರೆ ಈ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಭಾರತ ಪುಣ್ಯಭೂಮಿಯಲ್ಲಿ ಆಚಾರ್ಯರಾಗಲಿ, ಋಷಿಮುನಿಗಳಾಗಲಿ, ಸಂತ ಮಹಂತರಾಗಲಿ ಆಯಾ ಕಾಲಘಟ್ಟಗಳಲ್ಲಿ ಬದುಕಿ ಬಾಳುವಂಥ ಜನಾಂಗಕ್ಕೆ ಅರಿವನ್ನು ತುಂಬತಾನೆ ಬಂದಿದ್ದಾರೆ. ಮರೆಯುವುದು ಮನುಷ್ಯನ ಸ್ವಭಾವ. ಮರೆತು ಹೋದುದನ್ನು ನೆನಪು ಮಾಡಿಕೊಡುವಂಥದ್ದು ಗುರುಧರ್ಮ. ಒಬ್ಬ ಆಧುನಿಕ ಸಾಹಿತಿ ಒಂದು ವಚನದಲ್ಲಿ ಮಾತನ್ನು ಹೇಳ್ತಾನೆ. ಬುದ್ಧತ ಬಂದರು, ಗೊಮ್ಮಟ ನಿಂದರು, ಆಚಾರ್ಯರು ಎಂದರು, ಗಾಂಧೀಜಿಯನ್ನು ಕೊಂದರು, ಉತ್ತಿಷ್ಠದ ಜಾಗೃತ ಎಂದೆಲ್ಲ ಕೂಗಿದರು, ಆದರೂ ಎಚ್ಚರಾಗದೆಯ ನಿದ್ದೆ, ನೀನೆಲ್ಲಿದ್ದೆ ನೀನೆಲ್ಲಿದ್ದೆ ಅನ್ನುವಂಥ ಮಾತನ್ನು ಅವರು ಹೇಳಿ ಎಚ್ಚರಿಸ್ತಾ ಇದ್ದಾರೆ. ಬುದ್ಧ ಈ ನಾಡಿಗೆ ಬಂದು ಹೋದ. ಏನು ಹೇಳಿದ? ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿದ. ಆದರೆ ಆಸೆಯನ್ನು ತೊರೆದವರು ಎಷ್ಟು ಜನ? ಬುದ್ಧ ಬಂದು ಹೇಳಿದರೂ ಆಸೆಯನ್ನು ಜನ ಬಿಡಲಿಲ್ಲ. ಮರವಿನಲ್ಲಿ ಮಲಗಿ
ಕಾಲ ಕಳೆದರು. ಗೊಮ್ಮಟ ನಿಂದರು. ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ನಿಂತಿದ್ದಾನೆ. ದಿಗಂಬರಧಾರಿಯಾಗಿ ನಿಂತುಕೊಂಡಿದ್ದಾನೆ. ತ್ಯಾಗದ ಪ್ರತೀಕ. ಅವನು ಸಾಮಾನ್ಯನಂಥ ವ್ಯಕ್ತಿ ಅಲ್ಲ. ಒಂದು ರಾಜ್ಯದ ಯುವರಾಜ್ಯ ಕುಮಾರ. ರಾಜ್ಯದ ಸಿಂಹಾಸನಕ್ಕಾಗಿ ಅಣ್ಣನಾದಂಥ ಭರತನೊಂದಿಗೆ ಹೋರಾಟ ನಡೀತಿ. ಆ ಹೋರಾಟದಲ್ಲಿ ಗೊಮ್ಮಟೇಶ್ವರನಿಗೆ ಜಯ ಆಯಿತು. ಗೊಮ್ಮಟೇಶ್ವರ ಅಂದ, ಯುದ್ಧ ಮಾಡಿ ಹೋರಾಟ ಮಾಡಿ ಪಡೆದಂಥ ಈ ರಾಜ್ಯದ ಸಿಂಹಾಸನ ನನಗೆ ಬೇಡ ಅಂತ ತ್ಯಾಗ ಮಾಡಿ ದಿಗಂಬರಧಾರಿಯಾಗಿ ನಿಂತುಕೊಂಡ. ಅಂಥ ತ್ಯಾಗ ಮೂರ್ತಿಯ ತ್ಯಾಗವನ್ನು ಎಷ್ಟು ಜನ ಅರ್ಥ ಮಾಡಿಕೊಂಡಿದ್ದಾರೆ. ಅವರು ಹೇಳಿದರೂ ಕೂಡ ಅದನ್ನು ಮರೆತು ಮಲಗಿಕೊಂಡಂಥ ಜನರನ್ನು ನಾವು ಕಾಣ್ತೇವೆ. ಆಚಾರ್ಯರು ಎಂದರು. ಆಚಾರ್ಯ ಅಂದರೆ ಗುರು ಅಂತ ಅರ್ಥ. ಯಾರಿಗೆ ಗುರು ಅಂತ ಕರಿಬೇಕು? ಇವತ್ತಿನ ಕಾಲದಲ್ಲಿ ಬಹಳ ಗುರುಗಳನ್ನು ನೋಡ್ತೀರಿ. ಕಾವಿ ಹಾಕಿಕೊಂಡಂಥವರೆಲ್ಲರೂ ಗುರುಗಳೇ ಅನ್ನುವಂಥ ಪ್ರಶ್ನೆ ಭಾಳ ಜನರಿಗೆ ಕಾಡ್ತಾ ಇದೆ. ಕೇವಲ ವೇಷಭೂಷಣಗಳಿಂದ ಸ್ವಾಮಿ ಆದರೆ ಮಾತ್ರ ಸಾಲದು. ಜಗದ್ಗುರು ರೇಣುಕ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಆಚಿನೋತಿ ಶಾಸ್ತ್ರಾನಾಚಾರ್ಯ ಸ್ಥಾಪೆ ಯತ್ಯಪಿ ಸ್ವಯಂ ಆಚರತೆ ಯಸ್ತು ಸಹ ಆಚಾರ್ಯ ಇತಿ ಸ್ಮೃತಃ. ಕಠಿಣತರವಾದಂಥ ವೇದ ಆಗಮಗಳನ್ನು ತಿಳ್ಕೊಂಡಿದ್ದನ್ನು ಅರಗಿಸಿಕೊಂಡದ್ದನ್ನು ಆಚರಣೆಯಲ್ಲಿ ತಂದು ಯಾರು ನಡು ತೋರಿಸ್ತಾರಲ್ಲ ಅಂಥವರಿಗೆ ಆಚಾರ್ಯ ಅನ್ನುವಂಥ ಪದ ಅತ್ಯಂತ ಸಮಂಜಸ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಎಷ್ಟೋ ಆಚಾರ್ಯರು ಈ ನಾಡಿನಲ್ಲಿ ಬಂದು ಬೋಧಾಮೃತವನ್ನು ನೀಡಿದ್ರೂ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಮರೆತು ಹೋದಂಥ ಜನರನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಗಾಂಧೀಜಿಯನ್ನು ಕೊಂದರು. ಈ ದೇಶ ಪರತಂತ್ರದಲ್ಲಿರುವಾಗ ಸ್ವಾತಂತ್ರ್ಯ ತಂದು ಕೊಡಲಿಕ್ಕೆ ಮಹಾತ್ಮ ಗಾಂಧೀಜಿ ಹೋರಾಟ ಮಾಡಿದರು. ಗಾಂಧೀಜಿಯವರನ್ನು ನೋಡಿದರೆ ದಷ್ಟಪುಷ್ಟನಾದಂಥ ವ್ಯಕ್ತಿಯಲ್ಲ, ಮೈ ತುಂಬ ಬಟ್ಟೆನೂ ಇಲ್ಲ, ಒಂದು ತುಂಡು ಬಟ್ಟೆ ಉಟ್ಕೊಂಡು ಒಂದು ತುಂಡು ಬಟ್ಟೆಯನ್ನು ಹೊದ್ಕೊಂಡು ಕೈಯಲ್ಲಿ ಕೋಲು ಹಿಡಿದಂಥ ಮುದುಕ ಮಹಾತ್ಮ ಗಾಂಧೀಜಿ. ಆದರೆ ಆತನಲ್ಲಿ ಎಂಥ ಅದ್ಭುತವಾದಂಥ ಶಕ್ತಿ ಇತ್ತು, ದೇವರಲ್ಲಿ ಅವರು ಇಟ್ಟಂಥ ನಂಬಿಕೆ ಎಂಥದ್ದಾಗಿತ್ತು ಅನ್ನೋದಕ್ಕೆ ಅವರ ಜೀವನದ ದಿನಚರಿಯಲ್ಲಿ ಒಂದು ಮಾತನ್ನು ಬರೆದು ಇಟ್ಟಿದ್ದಾರೆ. ಆ ಮಾತಿಗೆ ನಾವು ಬೆಲೆಯನ್ನು ಕಟ್ಟಲಿಕ್ಕಾಗೋದಿಲ್ಲ. ಅವರು ಹೇಳ್ತಾ ಇದ್ದಾರೆ, ನನ್ನ ಕಣ್ಣು ಕಿತ್ತರೆ ಬದುಕುವೆ, ನನ್ನ ಕಿವಿ ಕೊಯ್ದರೆ ಬದುಕುವೆ, ದೇಹದ ಅಂಗ ಅವಯವಗಳನ್ನು ಊನ ಮಾಡಿದರೆ ಬದುಕಬಲ್ಲೆ, ಆದರೆ ದೇವರಲ್ಲಿರುವ ನನ್ನ ಭಾವನೆಯನ್ನು ನಾಶಗೊಳಿಸಿದರೆ ಮಾತ್ರ ನಾನು ಬದುಕಿ ಉಳಿಯಲಾರೆ ಅನ್ನುವಂಥ ಮಾತನ್ನು ಹೇಳೋದನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ಅಂಥ ಗಾಂಧೀಜಿಯವರು ಹೇಳಿದಂಥ ಮಾತುಗಳನ್ನು ಕೂಡ ಜನ ಮರೆತು ಮಲಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಉತ್ತಿಷ್ಟದ ಜಾಗೃತ ಎಂದೆಲ್ಲ ಕರೆದರು. ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಯನ್ನು ಸ್ವಾಮಿ ವಿವೇಕಾನಂದರು ಈ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿ ಹೋಗಿ ಪ್ರಚಾರ ಮಾಡಿ ಬಂದರು. ಅವ್ರು ಹೇಳಿದರು, ಏಳ್ರಿ, ಎಚ್ಚರಾಗರಿ, ಗುರಿ ಮುಟ್ಟೋ ತನಕ ನಿಲ್ಲಬೇಡಿ ಅನ್ನುವಂಥ ಸಂದೇಶವನ್ನು ಕೊಟ್ಟರು. ಆದರೂ ಕೂಡ ಅವರ ಮಾತನ್ನು ನಾವು ಮರೆತು ಉದಾಸೀನ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಯಾಕಪ್ಪ ಹೀಗೆಲ್ಲ ಆಗ್ತಾಯಿದೆ ಅಂದರೆ, ಮನುಷ್ಯನಲ್ಲಿ ಧರ್ಮದ ಬಗ್ಗೆನೇ ಆಗಲಿ, ದೇಶದ ಬಗ್ಗೆನೇ ಆಗಲಿ, ನಾಡು ನುಡಿಗಳ ಬಗ್ಗೆನೇ ಆಗಲಿ ಎಷ್ಟು ಸ್ವಾಭಿಮಾನ ಇರಬೇಕು,
ಅಷ್ಟು ಸ್ವಾಭಿಮಾನ ಇಲ್ಲದ ಕಾರಣ ಇವತ್ತು ಎಲ್ಲ ರಂಗಗಳಲ್ಲಿ ಒಂದಿಲ್ಲ ಒಂದು ಸಮಸ್ಯೆಗಳನ್ನು ದಿನ ಬೆಳಗಾದರೆ ನಾವೆಲ್ಲ ಕಾಣ್ತಾ ಇದ್ದೇವೆ. ಕ್ರೋಧನಾಮ ಸಂವತ್ಸರ ಪ್ರಾರಂಭಗೊಂಡಿದೆ, ನೀವೆಲ್ಲ ನೋಡ್ತಾ ಇದ್ದೀರಿ. ಮನುಷ್ಯನ ಬುದ್ಧಿ ಸಮಚಿತ್ತದಲ್ಲಿ ಇಲ್ಲದೇ ಇರುವುದನ್ನು ನೋಡ್ತೀರಿ. ಆಡುವ ಮಾತಿಗೆ ಇತಿಮಿತಿಗಳಿಲ್ಲ. ಯಾವ ಶಬ್ದ ಮಾತನಾಡಬೇಕು, ಯಾವುದು ಮಾತನಾಡಬಾರ್ದು ಅನ್ನುವುದನ್ನು ಮೀರಿ ಮಾತನಾಡುತ್ತಿರುವ ಕಾರಣ ಎಲ್ಲಿ ನೋಡಿದಲ್ಲಿ ಅಶಾಂತಿ, ಅತೃಪ್ತಿಯ ತಾಂಡವವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ವಿವೇಚನೆಯನ್ನು ಮಾಡಬೇಕಾಗಿದೆ. ಧರ್ಮದ ನಿಜವಾದಂಥ ಸಂಸ್ಕಾರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಡೆದರೆ ಮಾತ್ರ ಏನೆಲ್ಲವನ್ನು ಬೆಳಗನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಓದಿದಂಥ ಮನುಷ್ಯ ಕೆಲವು ಸಂದರ್ಭದಲ್ಲಿ ಭ್ರಷ್ಟನಾಗ್ಬೋದಂತ, ಆದರೆ ಸಂಸ್ಕಾರ ಕಲಿತಂಥ ಮನುಷ್ಯ ಎಂದೆಂದಿಗೂ ಭ್ರಷ್ಟನಾಗಲಾರಂತ ಸತ್ಯದ ಸತ್ಪಥದಲ್ಲಿ ನಡೀಲಿಕ್ಕೆ ಕಾರಣವಾಗ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇತಿಹಾಸ ಹೇಳ್ತಾ ಇದೆ, ನಿನ್ನೆ ಸುಖ ಇತ್ತು ವಿಜ್ಞಾನ ಹೇಳ್ತಾ ಇದೆ ನಾಳೆ ಸುಖ ಇದೆ ಆದರೆ ಧರ್ಮ ಹೇಳ್ತಾ ಇದೆ, ನಿನ್ನ ಜೀವನದ ಆಚರಣೆಯಲ್ಲಿ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಸತ್ಯ ಮಾರ್ಗದಲ್ಲಿ ನಡೆದರೆ ನಿತ್ಯವೂ ನಿನಗೆ ಸುಖ ಇದೆ ಅಂಥೇಳಿ ಧರ್ಮ ಹೇಳ್ತಾ ಇದೆ. ಅದಕ್ಕಾಗಿಯೇ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಹೇಳಿದರು, ಹೇಳಿರಿ, ಧರ್ಮಕ್ಕಾಗಿ ಹೇಳಿರಿ, ಧರ್ಮಕ್ಕಾಗಿ ಬಾಳಿರಿ, ಧರ್ಮಕ್ಕಾಗಿ ತಾಳಿರಿ, ಧರ್ಮವೇ ಜೀವನದ ಉಸಿರೆಂದು ತಿಳಿದು ಧರ್ಮವ ಪರಿಪಾಲಿಸಿ ಅನ್ನುವಂಥ ಸ್ಪಷ್ಟ ಮಾತುಗಳನ್ನು ಅವರು ಹೇಳಿದ್ದನ್ನು ತಾವೆಲ್ಲ ಕೇಳಿದ್ದೀರಿ. ಅಮ್ಮಿನಬಾವಿ ಪಂಚಗ್ರ ಹಿರೇಮಠ ಅಂದ್ರೆ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದೊಳಗೆ ಎಲ್ಲಿಲ್ಲದಂಥ ಅಭಿಮಾನ. ಶ್ರೀಗಳವರ ಚಿಕ್ಕ ವಯಸ್ಸಿನಲ್ಲಿ ಪಟ್ಟಾಧಿಕಾರ ದೊರೆತಂಥ ಸಂದರ್ಭದಲ್ಲಿ ಈ ಭಾಗದ ಭಕ್ತರು ಕರೆದಾಗ ಭಾಳ ಅಭಿಮಾನ ಸಂತೋಷದಿಂದ ಬಂದು ಶ್ರೀಗಳವರಿಗೆ ಆಶೀರ್ವಾದ ಮಾಡಿ ಹೋದಂಥ ದಿನಗಳನ್ನು ತಾವ್ಯಾರೂ ಕೂಡ ಮರೆತಿಲ್ಲ. ನಮ್ಮ ಹಿಂದಿನ ಜಗದ್ಗುರುಗಳು ಕೂಡ ಈ ಗ್ರಾಮಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನಮ್ಮ ಕಾಲದಲ್ಲಂತೂ ನೀವು ಯಾವ್ಯಾವಾಗ ಬಯಸಿದ್ದೀರಿ, ಬಯಸಿದಂಥ ಎಲ್ಲ ಸಂದರ್ಭದಲ್ಲಿ ನಮಗೆ ಎಷ್ಟೇ ಒತ್ತಡಗಳಿದ್ದರೂ ಕೂಡ ಅವೆಲ್ಲವುಗಳನ್ನು ಬದಿಗಿರಿಸಿ ಈ ಮಠದ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಿಜವಾಗಲೂ ಇವತ್ತು ಸಮಾರಂಭದ ವೇದಿಕೆ ಈ ಮಠದ ನೈಋತ್ಯ ದಿಕ್ಕಿನಲ್ಲಿ ಇಲ್ಲಿ ನಡೀತಾ ಇರುವುದು ಈ ಮಠದ ಶ್ರೇಯಸ್ಸಿಗೆ ಇನ್ನೊಂದು ಪ್ರಬಲವಾದಂಥ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರ್ದು. ಮತ್ತು ಈಶಾನ್ಯ ದಿಕ್ಕಿಗೆ ಇಲ್ಲಿವರೆಗೆ ದಾರಿ ಇರಲಿಲ್ಲ, ಆದರೆ ಈಶಾನ್ಯ ದಿಕ್ಕಿಗೆ ಶ್ರೀಗಳವರು ದಾರಿಯನ್ನು ನಿರ್ಮಾಣ ಮಾಡಿ, ಚಿಕ್ಕದಾದರೂ ದಾರಿಯನ್ನು ನಿರ್ಮಾಣ ಮಾಡಿ ಇಲ್ಲಿ ಒಂದು ವಾಸ್ತು ಶಾಂತಿಯ ಒಂದು ವೈಶಿಷ್ಟ್ಯತೆಯನ್ನು ಕೂಡ ಕಾಣ್ತಾ ಇದ್ದೇವೆ. ಈ ಗ್ರಾಮದ ಜನತೆ ಕರೆತರು ಗುರುಶಾಂತೇಶ್ವರ ಗದ್ದಿಗೆ ದರ್ಶನ ಮಾಡಬೇಕಾದ್ರೆ ಭಾಳ ಕಷ್ಟ ಇತ್ತು. ಮಠದ ಒಳಗಡೆ ಹೋಗಿ ನೋಡಲಿಕ್ಕೆ, ದರ್ಶನ ಮಾಡಲಿಕ್ಕೆ ಸಾಧ್ಯ ಇದ್ದಿಲ್ಲ. ಆದರೆ ಮಠದ ಮಧ್ಯಭಾಗದಲ್ಲಿ ಆ ಕರ್ತೃ ಗದ್ದಿಗೆಯ ಒಂದು ಸ್ವರೂಪವನ್ನು ನಿರ್ಮಾಣ ಮಾಡಿ ಎಲ್ಲ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿ ಕೊಟ್ಟಿದ್ದು ಕೂಡ ನಿಮ್ಮೆಲ್ಲರ ಮೇಲೆ ಅಗಾಧವಾದಂಥ ಪರಿಣಾಮವನ್ನು ಬೀರಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರ್ದು. ಬಹುಶಃ ನಾವು ಈ ಮಠದ ಆವರಣದಲ್ಲಿ
ಇಷ್ಟಲಿಂಗ ಮಹಾಪೂಜೆ ಮಾಡಿದ್ದೇವೆ, ಧರ್ಮ ಸಮಾರಂಭ ಮಾಡಿದ್ದೇವೆ. ಬೀದಿ ಬೀದಿಗೆ ಹೂ ಹಾಕಿ ಜಗದ್ದೊಳವರನ್ನು ಸ್ವಾಗತಿಸಿ ಪಾದಪೂಜೆಗೆ ಕರೆದುಕೊಂಡು ಹೋದಂಥ ಭಕ್ತ ಅಭಿಮಾನಿಗಳು ಈ ಗ್ರಾಮದಲ್ಲಿ ಇದ್ದಾರೆ. ಇಸ್ಲಾಂ ಧರ್ಮದ ಒಬ್ಬ ಧರ್ಮನಿಷ್ಠ ವ್ಯಕ್ತಿನೂ ಕೂಡ ಜಗದ್ದೊಳಗೆ ತಮ್ಮ ಮನೆಗೆ ಕರೆದು ಪಾದಪೂಜೆ ಮಾಡಿ ವೀರಶೈವ ಧರ್ಮದ ಜೊತೆಗಿರುವಂಥ ಸಂಬಂಧವನ್ನು ಅವರು ವ್ಯಕ್ತಪಡಿಸಿದ್ದನ್ನು ತಾವೆಲ್ಲ ಹಿಂದೆ ಕಂಡಿದ್ದೀರಿ. ಕಾರಣ ಏನು ಅಂದರೆ, ಜಗದ್ಗುರು ರೇಣುಕಾಚಾರ್ಯ ಎತ್ತಿ ಹಿಡಿದಂಥ ಧ್ವಜ ಹಸಿರು ಧ್ವಜ. ಈ ಹಸಿರು ಶಾಂತಿ ಸಮೃದ್ಧಿಯ ಸಂಕೇತ ಇದೆ. ಈ ಭೂಮಿ ತಾಯಿ ಯಾವಾಗಲೂ ಹಸಿರಾಗಿರಬೇಕು, ನಾಡಿನ ಜನತೆಗೆ ಅನ್ನವನ್ನು ಕೊಡುವಂಥ ರೈತನ ಬಾಳು ಉಜ್ವಲವಾಗಬೇಕು ಅನ್ನುವಂಥ ಕಾರಣದಿಂದ ಹಸಿರು ಧ್ವಜವನ್ನು ಎತ್ತಿ ಮೆರೆಸಿದರು. ಅಂಥ ಹಸಿರು ಧ್ವಜವನ್ನೇ ಮೊಹಮ್ಮದ್ ಪೈಗಂಬರು ತಮ್ಮ ಮಸೀದಿ ಮೇಲೆ ಹಾರಿಸಿದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಈ ಮಠದ ಮೇಲೆ ತುಂಬ ಅಭಿಮಾನದಿಂದ ಕಾಲದಲ್ಲಿ ತಮ್ಮ ಸೇವೆಯನ್ನು ಕೂಡ ಮಾಡಿಕೊಂಡು ಬಂದದ್ದನ್ನು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ನಿಜವಾಗಲೂ ವೀರಶೈವ ಧರ್ಮದ ಪಂಚಪೀಠಗಳು ಇಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದಿರಲ್ಲ. ಸೇರಿದಂಥ ನಮ್ಮೆಲ್ಲ ತಾಯಂದಿರಿಗೆ ಕೊಟ್ಟಂಥ ಕೊಡುಗೆ ಮರಿಲಿಕ್ಕಾಗದು. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿದ್ದವರು ಗೊತ್ತಿಲ್ಲದವರಿಗೆ ಹೇಳಿ, ರಂಭಾಪುರಿ ಪೀಠ ಎತ್ತಿ ಹಿಡಿದಂಥ ಈ ಹಸಿರು ಧ್ವಜ ಹೆಣ್ಣು ಮಕ್ಕಳ ಕೈಯಲ್ಲಿ ಹಸಿರು ಮಳೆಯಾಗಿದೆ. ಉಜ್ಜಯಿನಿ ಪೀಠದ ಕೆಂಪು ಬಣ್ಣ ಹೆಣ್ಣು ಮಕ್ಕಳ ಹಣೆಯ ಮೇಲೆ ಕುಂಕುಮವಾಗಿದೆ. ಕೇದಾರ ಪೀಠದ ಕಪ್ಪು ಮಿಶ್ರಿತ ನೀಲಿ ಬಣ್ಣ ತಾಯಂದಿರ ಕೊರಳಲ್ಲಿ ಕರಿಮಣಿಸರವಾಗಿದೆ. ಶ್ರೀಶೈಲ ಪೀಠದ ಬಿಳಿಯ ಬಣ್ಣ ಹೆಣ್ಣು ಮಕ್ಕಳ ಮೂಗಿನಲ್ಲಿ ಮೂಗುನತ್ತಾಗಿ ಕಾಲಲ್ಲಿ ಬೆಳ್ಳಿಯ ಕಾಲುಂಗುರವಾಗಿ ಶೋಭಿಸ್ತಾ ಇದೆ. ಕೊನೆಯದಾಗಿ ಕಾಶಿ ಪೀಠದ ಹಳದಿ ಬಣ್ಣ ತಾಯಂದಿರ ಕೊರಳಲ್ಲಿ ಬಂಗಾರದ 2 ತಾಳಿಗಳಾಗಿ ಶೋಭಿಸ್ತಾ ಇದ್ದಾವೆ. ಈ 5 ಕುರುಹುಗಳನ್ನು ಕೊಟ್ಟಂಥ ಪಂಚಪೀಠಗಳನ್ನು ಯಾವ ಹೆಣ್ಣು ಮಕ್ಕಳು ಮರಿಲಿಕ್ಕೆ ಸಾಧ್ಯ ಇದೆ ಹೇಳಿ? ಈ ಸಂಬಂಧವನ್ನು ಕೆಡಿಸ್ಬೇಕಂತೇಳಿ ಹಲವಾರು ವರ್ಷಗಳ ಹಿಂದೆ ಒಂದು ಕುತಂತ್ರವನ್ನು ಕೆಲವರು ಮಾಡಿದರು. ಧರ್ಮದಲ್ಲಿ ನಿಷ್ಠೆ ಇಲ್ಲದಂಥ ನಾಸ್ತಿಕ ಮನೋಪ್ರವೃತ್ತಿ ಉಳ್ಳಂಥವರು ದುರ್ಬೋಧನೆ ಮಾಡಿದರು. ಏನಂತ? ಕೈಯಲ್ಲಿ ಯಾಕೆ ಬಳೆ ಇಡ್ತೀರಿ, ಹಣೆಗೆ ಯಾಕೆ ಕುಂಕುಮ ಹಚ್ತೀರಿ, ತಲೆಗೆ ಯಾಕೆ ಹೂವು ಮುಡಿತೀರಿ, ಮದುವೆಯಲ್ಲಿ ಮಂಗಲಾಕ್ಷತೆ ಯಾಕೆ ಹಾಕ್ತೀರಿ, ದೇವರಿಗೆ ಯಾಕೆ ಹಾಲು ಅಭಿಷೇಕ ಮಾಡ್ತೀರಿ, ಇವೆಲ್ಲ ಮಾಡಬೇಡಿ ಅಂತ ಹೇಳುವುದರ ಮೂಲಕ ಈ ಸಂಬಂಧವನ್ನು ಕತ್ತರಿಸುವಂಥ ಕೆಲಸ ಮಾಡಿದರು. ಯಾರು ಧರ್ಮಕ್ಕೆ ದ್ರೋಹ ಮಾಡಿದರು, ಯಾರು ಧರ್ಮಕ್ಕೆ ಅಪಚಾರವನ್ನು ಮಾಡಿದರು, ಆ ಧರ್ಮ ಅವರನ್ನು ಯಾವ ರೀತಿಯಾಗಿ ಅವನತಿಗೆ ಕರೆದುಕೊಂಡು ಹೋತು ಅನ್ನುವುದನ್ನು ನಾವು ಹೇಳೋದಿಲ್ಲ. ನಿಮಗೆಲ್ಲ ಸೂಚ್ಯವಾಗಿ ಅದರ ಅರಿವು ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೇವೆ. ಯಾವುದೇ ಮನುಷ್ಯನಾಗಲಿ ಎಲ್ಲ ಧರ್ಮಗಳಲ್ಲಿ ಏನು ಒಂದು ಪರಮ ಸತ್ಯ ಇದೆ ಅದನ್ನು ಎಲ್ಲರೂ ತಿಳ್ಕೋಬೇಕಾಗಿದೆ. ದೇವನೊಬ್ಬ, ನಾಮ ಹಲವು, ಇರುವಂಥ ಭಗವಂತ ಒಬ್ಬನೇ. ಆದರೆ ಆತನಿಗೆ ಹೆಸರುಗಳು ಅನಂತವಾಗಿವೆ. ಯಾವ ಹೆಸರಿನಿಂದ ಕರೆದರೂ ಹೋಗೊಡುವಂಥ ಪರಮಾತ್ಮ ಒಬ್ಬನೇ ಹೇಗಾಗಿದ್ದಾನಲ್ಲ, ಹಾಗೆ ನಾವು ಬೇರೆ ಬೇರೆ ಜಾತಿ ಜನಾಂಗಗಳಲ್ಲಿ ಹುಟ್ಟಿದ್ರೂ ಕೂಡ ನಮ್ಮೆಲ್ಲರ ಆರಾಧ್ಯ ದೈವ ಪರಮಾತ್ಮ ಒಬ್ಬನೇ ಇದ್ದಾನೆ ಅನ್ನುವಂಥ ಸತ್ಯವನ್ನು ಅರಿತು ನಡೆದಾಗ ಸಮಾಜದಲ್ಲಿ ಯಾವುದೇ ರೀತಿಯಾದಂಥ ಸಂಘರ್ಷ, ಆತಂಕಗಳು ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಪ್ರಾಂತಿ ಹೆಸರಿನಲ್ಲಿ
ಭಾಷೆ ಹೆಸರಿನಲ್ಲಿ ನಡೆಯಲಾರದಂಥ ಅನೇಕ ದುರ್ಘಟನೆಗಳು ನಡೀತಾ ಇದ್ದಾವೆ. ಇದಕ್ಕೆಲ್ಲ ಹಿನ್ನೆಲೆಯ ಕಾರಣ ಏನು ಅಂದರೆ, ಕೆಲವು ರಾಜಕೀಯ ದುಷ್ಟಶಕ್ತಿಗಳು ನಮ್ಮಲ್ಲಿ ಇರುವಂಥ ಸ್ನೇಹ ಸೌಹಾರ್ದ ಭಾವನೆಗಳನ್ನು ಕಲುಷಿತಗೊಳಿಸಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಲಿಕ್ಕೆ ಈ ರೀತಿ ಒಡೆದು ಆಳುವಂಥ ಕೆಲಸವನ್ನು ಕೆಲವು ಜನ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ಅದಕ್ಕಾಗಿಯೇ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂಥೇಳಿ ದೂರದರ್ಶಿತ್ವದ, ವಿಶ್ವಬಂಧುತ್ವದ, ಸಾಮರಸ್ಯ ಸೌಹಾರ್ದತೆಯ ಸಂದೇಶವನ್ನು ಈ ನಾಡಿಗೆ ಕೊಟ್ಟು ಹೋಗಿದ್ದನ್ನು ನಾವೆಲ್ಲ ನೆನಪಿಡಬೇಕಾಗಿದೆ. ಈ ಅಂಬಿನಬಾವಿ ಗ್ರಾಮದಲ್ಲಿರುವಂಥ ಪಂಚಗ್ರ ಹಿರೇಮಠ, ಇದರ ಇತಿಹಾಸ ಪರಂಪರೆ ಭಾಳಷ್ಟು ದೊಡ್ಡದಿರುವುದನ್ನು ಶ್ರೀ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು 90ರ ಈ ವಯಸ್ಸಿನಲ್ಲಿ ಭಾಳ ಉತ್ಸಾಹದಿಂದ ಉಪದೇಶಾಮೃತವನ್ನು ನೀಡಿದರು. ಬಹುಶಃ ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಮಾಡುವಂಥ ಕೆಲಸ ಕಾರ್ಯಗಳನ್ನು ನೋಡಿ, ಅವರು ಕೈಗೊಂಡಂಥ ಧರ್ಮ ಕಾರ್ಯಗಳನ್ನು ನೋಡಿ, ಸಾಮಾಜಿಕ ಕಾರ್ಯಗಳನ್ನು ಕಂಡು ಇವತ್ತು ಅವರಿಗೆ 90 ವಯಸ್ಸು ಆಗಿದ್ದರೂ 50 ವಯಸ್ಸಾದವರ ರೀತಿಯಲ್ಲಿ ಇನ್ನೂ ಉತ್ಸಾಹದಿಂದ, ಸಶಕ್ತ ಬಲದಿಂದ ಕಾರ್ಯಕ್ರಮದ ಪ್ರಾರಂಭದಿಂದ ಕೊನೆಯವರೆಗೆ ಈ ವಯಸ್ಸಿನಲ್ಲಿ ಅವರು ಕೂತ್ಕೊತಾರಂದ್ರೆ ಮೂಲ ಪೀಠದ ಪರಮಾಚಾರ್ಯರಲ್ಲಿ ಅವರು ಇಟ್ಟಂಥ ಅಪ್ಪಟ ಧರ್ಮನಿಷ್ಠೆ, ಜಗದ್ಗುಳರ ಮೇಲಿಟ್ಟಂಥ ಶ್ರದ್ಧೆನೇ ಕಾರಣ ಹೊರತು ಬೇರೇನೂ ಕೂಡ ಅಲ್ಲ. 90 ತುಂಬಿದಂಥ ನಮ್ಮ ಶ್ರೀಗಳವರು ಮುಂದೊಂದು ದಿನ ನಾವು ನೀವೆಲ್ಲ ಸೇರಿ ಜನ್ಮ ಶತಮಾನೋತ್ಸವ ಆಚರಿಸುವಂಥ ಸೌಭಾಗ್ಯ ಭಕ್ತ ಸಂಕುಲಕ್ಕೆ ಪ್ರಾಪ್ತವಾಗಲಿ ಅನ್ನುವಂಥ ಹಾರೈಕೆಯನ್ನು ಹಾರೈಸ್ತಾ ಇದ್ದೇವೆ. ಅಂಬಿನಬಾವಿ ಪಂಚಗ್ರ ಹಿರೇಮಠಕ್ಕೆ ಜೀವ ಕಳೆಯನ್ನು ತಂದು ಕೊಡುವಂಥ ನಿಟ್ಟಿನಲ್ಲಿ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅವಿರತವಾಗಿ ಶ್ರಮವನ್ನು ಪಡ್ತಾ ಇದ್ದಾರೆ. ಅವರ ಶ್ರಮಕ್ಕೆ ತಕ್ಕಂತೆ ಭಕ್ತರೂ ಕೂಡ ಸನ್ನದ್ಧರಾಗಿ ತಾವೇನು ಸಹಕಾರವನ್ನು ಕೊಡ್ತಾ ಇದ್ದೀರಿ, ಅದರ ಫಲವಾಗಿಯೇ ಇಷ್ಟೆಲ್ಲ ಬೆಳಕು ಈ ಮಠದ ಪರಿಸರದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಶ್ರೀಗಳವರ ವಿದ್ವತ್ಪೂರ್ಣವಾದಂಥ ಮತ್ತು ಅಧ್ಯಯನಶೀಲವಾದಂಥ ಉಪದೇಶಾಮೃತಗಳಿಂದ ಭಕ್ತರ ಸಂಖ್ಯೆ ಮಠಕ್ಕೆ ಅಧಿಕವಾಗಿ ಈ ಮಠದ ಅಭಿವೃದ್ಧಿ ಕಾರ್ಯಕ್ಕೆ ಮತ್ತೊಂದು ಹೊಸ ಶಕ್ತಿ ಪ್ರಾಪ್ತವಾದಂತಾಗಿದೆ ಅನ್ನುವುದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಶ್ರೀಗಳವರ ಮಾರ್ಗದರ್ಶನದಲ್ಲಿ ಅವರು ಇನ್ನಷ್ಟು ಮತ್ತಷ್ಟು ಬೆಳೆಯಲಿ, ಈ ಭಾಗದ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರ ಬಾಳಿನ ಭಾಗ್ಯೋದಯ ಕಣ್ಣಾಗಿ ತಮ್ಮೆಲ್ಲರಿಗೆ ಧರ್ಮದ ಮಾರ್ಗದರ್ಶನ ನೀಡುವಂತಾಗಲಿ ಅನ್ನುವಂಥ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಕರ್ತೃ ಗುರುಶಾಂತೇಶ್ವರರ ಹೆಸರಿನಲ್ಲಿ ಎಂದೋ ರಥೋತ್ಸವ ಆಗಬೇಕಾಗಿತ್ತು. ಆದರೆ ಶ್ರೀಗಳವರು ಹೇಳಿದಂತೆ ಕಾಲ ಕೂಡಿ ಬಂದಾಗ ಯಾರ ಕಡೆಯಿಂದ ಹೇಳಿಸ್ಕೋಬೇಕಾಗಿಲ್ಲ, ಹಾಗೆ ಕಾಲ ಪಕ್ವವಾದಾಗ ಕರ್ತೃ ಗುರುಶಾಂತೇಶ್ವರರೇ ತಮ್ಮೆಲ್ಲರಲ್ಲಿ ಮನಸ್ಸಿನಲ್ಲಿ ಹೊಳಹೊಕ್ಕು ಇವತ್ತು ಇಂಥ ಸುಂದರವಾದಂಥ ರಥ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ನಮಗನ್ನಿಸ್ತಾ ಇದೆ. ಆ ರಥ ಮಾಡಿದಂಥ ಶಿಲ್ಪಿನೂ ಕೂಡ ಸ್ವಲ್ಪೇ ದಿನಗಳಲ್ಲಿ ಬಹಳ ಸುಂದರವಾಗಿ ಸುಮಾರು 25 ಅಡಿ ಎತ್ತರದ ಸುಂದರವಾದಂಥ ಸಾಗವಾನಿ ಮರದ ರಥವನ್ನು ನಯನ ಮನೋಹರವಾಗಿ ಕೆತ್ತಿದ್ದನ್ನು ನೋಡಿ ನಮಗಷ್ಟೇ ಅಲ್ಲ, ತಾವೆಲ್ಲರೂ ಕೂಡ ಸಂತೋಷಪಟ್ಟಿದ್ದೀರಿ. ಪ್ರತಿ ವರ್ಷ
ಚೈತ್ರ ಶುದ್ಧ ಪಂಚಮಿಯಂದು ಅಮ್ಮಿನಬಾವಿ ಗ್ರಾಮದಲ್ಲಿ ಕರ್ತೃ ಗುರುಶಾಂತೇಶ್ವರ ರಥೋತ್ಸವ ನಡೀತಾ ಇದೆ. ಇದು ಮೊದಲ ವರ್ಷವಾಗಿರುವುದರಿಂದ ನಾಳಿನೂ ಕೂಡ ಜಗದ್ದೊಳವರು ಸರಿಯಾಗಿ 5 ಗಂಟೆಗೆ ಇಲ್ಲಿಗೆ ಆಗಮಿಸಿ ನೂತನ ರಥಕ್ಕೆ ಪೂಜೆಯನ್ನು ಸಲ್ಲಿಸಿ ಚಾಲನೆಯನ್ನು ಕೊಡುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವನ್ನುವಂಥ ಶುಭ ಸೂಚನೆಯನ್ನು ತಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡ್ತಾ, ಈ ಮಠದ ಮೇಲೆ ಶ್ರೀಗಳವರ ಮೇಲೆ ಇಲ್ಲಿ ಆಗಮಿಸಿದಂಥ ನಮ್ಮೆಲ್ಲ ಶ್ರೀಗಳು ಭಾಳ ಅಭಿಮಾನದಿಂದ ಅವರು ಇಲ್ಲೆಲ್ಲ ಬಂದಿದ್ದಾರೆ. ಸುಳ್ಳ ಪಂಚಗ್ರ ಹಿರೇಮಠ ಮತ್ತು ಅಮ್ಮಿನಬಾವಿ ಪಂಚಗ್ರ ಹಿರೇಮಠ ಅವಿನಾಭಾವ ಸಂಬಂಧ. ಅಲ್ಲೇನಾದರೂ ಇವ್ರು ಹೋಗ್ತಾರೋ, ಅಲ್ಲೇನಾದರೂ ಇವ್ರು ಬರ್ತಾರೆ. ಆ ಸಂಬಂಧವನ್ನು ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ. ಇವತ್ತಿನ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮಿಗಳಿಂದ ಸಮಾರಂಭವನ್ನು ಉದ್ಘಾಟನೆ ಮಾಡಿಸಿರುವಂಥದ್ದು ಈ ಸಂಬಂಧದ ಕೊಂಡಿಯ ಬೆಸುಗೆಗೆ ಇದು ಕಾರಣವಾಗಿದೆ ಅಂತ ನೆನಪನ್ನು ತರ್ತಾ, ಬಹಳ ದೂರದಿಂದ ಮೈಸೂರು ಅರಮನೆ ಜಪದಕಟ್ಟಿ ಮಠದಿಂದ ಡಾಕ್ಟರ್ ಮುಮ್ಮಡೀಶ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಪಾಲ್ಗೊಂಡು ಈ ಮಠದ ಬಗ್ಗೆ, ಶ್ರೀಗಳವರ ಬಗ್ಗೆ, ಅವರು ಮಾಡುವಂಥ ರಚನಾತ್ಮಕ ಕಾರ್ಯಗಳ ಬಗ್ಗೆ ಮನತುಂಬಿ ಭಾವ ತುಂಬಿ ಸೇರಿದಂಥ ತಮ್ಮೆಲ್ಲರನ್ನೂ ಕೂಡ ಹೆಮ್ಮೆಯಿಂದ ನೋಡಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗುಂಪ ಹಿರೇಮಠದ ಅಭಿನವ ಪರ್ವತೇಶ್ವರ ಶಿವಾಚಾರ್ಯ ಸ್ವಾಮಿಗಳಾಗಲಿ, ಹಂಬಸಾಗರ ನವಲಿ ಹಿರೇಮಠದ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳಾಗಲಿ, ಸಂಗೊಳ್ಳಿ ಹಿರೇಮಠದ ಗುರುಲಿಂಗ ಶಿವಾಚಾರ್ಯ ಸ್ವಾಮಿಗಳಾಗಲಿ, ಸತ್ತಿಗೆರೆ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳಾಗಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಸಮಾರಂಭಕ್ಕೊಂದು ಹೊಸ ಮೆರಗನ್ನು ತಂದು ಕೊಟ್ಟಂಥವರಾಗಿದ್ದಾರೆ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಅಮ್ಮಿನಬಾವಿ ಗ್ರಾಮದ ಜನ ಅಷ್ಟೇ ಅಲ್ಲದೆ ಈ ಗ್ರಾಮದ ಹೆಣ್ಣು ಮಕ್ಕಳು ಎಲ್ಲೆಲ್ಲಿ ಹೋಗಿದಾರಲ್ಲ, ಅವರೆಲ್ಲ ತವರು ಮನೆಯ ಈ ಜಾತ್ರೆಗೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡಿದ್ದೀರಿ. ನಾಳೆ ನಡೆಯುವಂಥ ರಥೋತ್ಸವದಲ್ಲಿಯೂ ಕೂಡ ತಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ಆ ಗುರುವಿನ ಕೃಪೆಗೆ ಪಾತ್ರರಾಗುವಂಥವರಾಗಬೇಕಂತ ಹೇಳ್ತಾ, ಈ ಅಪೂರ್ವ ಸಮಾರಂಭವನ್ನು ಅನುಭವಿ ಪತ್ರಕರ್ತರು, ಸಾಹಿತಿಗಳು ಮತ್ತು ಈ ಮಠದ ಚಿಂತಕರು ಆದಂಥ ನಿವೃತ್ತ ಶಿಕ್ಷಕರಾದಂಥ ಗುರುಮೂರ್ತಿ ಯರಗಂಬಳಿ ಮಠರು ಬಹುಶಃ ಇಲ್ಲಿ ಸೇರಿದಂಥ ಜನಸ್ತೋಮ ನೋಡಿ ಸಂತೋಷ ಉಕ್ಕಿ ಮಾತುಗಳು ಕಂಠ ಬಿಗಿ ಆಯಿತು. ಒಂದು ದುಃಖದ ಸನ್ನಿವೇಶದಲ್ಲಿ ಮಾತನಾಡಲಿಕ್ಕೆ ಬರೋದಿಲ್ಲಂತ, ಇನ್ನೊಂದು ಸಂತೋಷದ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಸೇರಿದಂಥ ಜನರನ್ನು ನೋಡಿ ಸಂತೋಷ ಹೆಚ್ಚಾಗಿ ಭಾವ ತುಂಬಿ ಮನ ತುಂಬಿ ಕಣ್ಣಂಚಿನಲ್ಲಿ ನೀರು ಬಂದಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಆ ಗುರುಮೂರ್ತಿ ಯರಗಂಬಳಿ ಮಠದ ಬೆಳವಣಿಗೆಗೆ ನಮ್ಮ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಅಂತಃಕರಣದ ಕೊಡುಗೆಯ ಆಶೀರ್ವಾದ ಭಾಳಷ್ಟು ದೊಡ್ಡದನ್ನುವಂಥ ನೆನಪನ್ನು ಕೂಡ ಈ ಸಂದರ್ಭದಲ್ಲಿ ತರ್ತಾ, ಈ ಪವಿತ್ರ ಸಮಾರಂಭದಲ್ಲಿ ಇಷ್ಟೊತ್ತಿನ ತನಕ ತಾವೆಲ್ಲ ಶಾಂತ ಚಿತ್ತದಿಂದ ಕುಳಿತು ಎಲ್ಲ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದೀರಿ. ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ, ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳವರಿಗೆ, ಸೇವಾ ಮಾಡಿದಂಥ ಎಲ್ಲ ಸದ್ಭಕ್ತರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ರಂಭಾಪುರಿ ಪೀಠದ ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಈ ಮಠದ ಕರ್ತೃ ಗುರು ಶಾಂತೇಶ್ವರರು ನಿಮ್ಮೆಲ್ಲರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ,
ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭುಯಾತ್. ಇಲ್ಲಿವರೆಗೆ ಅತ್ಯಂತ ಪ್ರೀತಿಯಿಂದ ನಮ್ಮ ನಿಮ್ಮೆಲ್ಲರಿಗೆ ಶುಭಾಶಯ ರಚನವನ್ನು ದಯಪಾಲಿಸಿರುವಂಥ ಪರಮಪೂಜ್ಯ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅನಂತ ದೀರ್ಘದಿಂದ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಸೇರಿರುವಂಥ ಎಲ್ಲ ತಾಯಂದರಿಗೆ ಹೇಳೋದಿಷ್ಟ, ಕಾರ್ಯಕ್ರಮ ಸಂಪೂರ್ಣಗೊಂಡಿದೆ. ತಮ್ಮೆಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇರೋದರಿಂದ ಎಲ್ಲ ಕಾರ್ಯಕರ್ತರು ಪ್ರಸಾದ ವ್ಯವಸ್ಥೆಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಯಾರು ಕಾರ್ಯಕರ್ತರು ಬಂದು ಸೂಚನೆಯನ್ನು ಕೊಡ್ತಾರಲ್ಲ, ಅಲ್ಲಿವರೆಗೂ ಯಾರೂ ಗದ್ದಲ ಮಾಡದೆ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ಎಲ್ಲರೂ ಕೂಡ ಹೋಳಿಗೆ ಊಟವನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಹಂತ ಹಂತವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಯಾವುದೇ ಗಲಾಟೆ ಇಲ್ಲದೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಜೊತೆಗೆ ಸುಮಾರು 15 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಸುಂದರವಾಗಿ ಏನು ಸ್ಟೇಜನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ದೀಪಾಲಂಕಾರವನ್ನು ಮಾಡಿಕೊಟ್ಟಿದ್ದಾರಲ್ಲ, ಬಹುಶಃ ಅವರು ಕೆಲಸ ಸಾಮಾನ್ಯ ಅಲ್ಲ. ಹಗಲಿರುಳು ಕೂಡಿ ನಾವೇನು ಹೇಳ್ತೀವಿ ಆ ಪ್ರಕಾರ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರಲ್ಲ. ಪೆಂಡಾಲ್ ವ್ಯವಸ್ಥೆ ಮಾಡಿರುವಂಥ ಕೊಟಗೊಂಡ ಹುಣಿಸಿಯ ಮಂಜುನಾಥ್ ಗೌಡರು ಬಂದು ಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ಎಲ್ಲರೂ ಜೋರಾದ ಚಪ್ಪಾದ ತಟ್ಟುವ ಮುಖಾಂತರವಾಗಿ ಪ್ರೋತ್ಸಾಹವನ್ನು ಕೊಡ್ರಿ. ನಾಳೆ ದಿವಸ ಜಗದ್ಗುರು ಮಹಾಸನ್ನಿಧಿಯವರು ಅಪ್ಪಣೆ ಕೊಡಿಸಿದಂಗೆ ರಥೋತ್ಸವ ಸರಿಯಾಗಿ 5 ಗಂಟೆಗೆ ಪ್ರಾರಂಭಗೊಳ್ತದೆ. ಗುರುಗಳೇನು ಅಪ್ಪಣೆ ಕೊಡಿಸಿದ್ರಲ್ಲ, 5 ಗಂಟೆಗೆ ನಾವಿಲ್ಲಿ ಬರ್ತೀವಿ ಅಂತ ಹೇಳಿದರು. ಅಂದ್ರೆ ಸರಿಯಾಗಿ 4 ಗಂಟೆಗೆ ಅವರು ಹುಬ್ಬಳ್ಳಿಯನ್ನು ಬಿಟ್ಟು ಇಲ್ಲಿಗೆ ದಯಮಾಡಿಸ್ತಾರೆ. ಅವರು ಬರುವುದರೊಳಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸನ್ನದ್ಧರಾಗಿ ನಿಂತುಕೊಳ್ಬೇಕು ಮಹಾರಥೋತ್ಸವಕ್ಕಾಗಿ. ಸರಿಯಾಗಿ 5 ಗಂಟೆಗೆ ಮುಹೂರ್ತ ಇರೋದರಿಂದ 5 ಗಂಟೆಗೆ ಸರಿಯಾಗಿ ರಥೋತ್ಸವ ಪ್ರಾರಂಭಗೊಳ್ಳುತ್ತದೆ. ಅದಕ್ಕೆ ಎಲ್ಲ ಸದ್ಭಕ್ತರು ಕೂಡ ಆ ಒಂದು ಸಮಯಕ್ಕೆ ಸರಿಯಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಯಾರೂ ಕೂಡ ಗಲಾಟೆ ಮಾಡದೆ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ರಂಭಾಪುರಿ ಜಗದ್ಗುರುಗಳವರ ಶ್ರೀಚರಣಗಳಿಗೆ ಸಮಸ್ತ ಭಕ್ತ ಸಮೂಹದ ಪರವಾಗಿ ಯಾವ ತಾಯಂದಿರೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡುವಂಥ ಪ್ರಯತ್ನ ಮಾಡಬೇಡ್ರಿ. ಅಲ್ಲೇ ಕೈ ಮುಗಿದು ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿರಿ. ಯಾಕಂತಂದ್ರೆ ಗುರುಗಳಿನ್ನೂ ಸ್ನಾನ ಪೂಜೆ ಪ್ರಸಾದ ಆಗಬೇಕು. ಹುಬ್ಬಳ್ಳಿಗೆ ದಯಮಾಡಿಸಿ ಆ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಸಮಯ ಬಹಳ ಆಗ್ತದೆ. ಅದಕ್ಕೆ ಎಲ್ಲ ತಾಯಂದಿರು ಗುರುಗಳಿಗೆ ಇದ್ದಲ್ಲಿಗೆ ನಮಸ್ಕಾರ ಮಾಡಿ ಅವರಿಗೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ರಿ. ಕೈ ಮುಗಿಬೇಕು ಎಲ್ಲರೂ. ಈಗಾಗಲೇ ಕಿರಿಯ ಪಟ್ಟಾಧ್ಯಕ್ಷರು ಹೇಳಿದ ಹಾಗೆ ಶಾಂತ ರೀತಿಯಿಂದ ಪ್ರಸಾದವನ್ನು ತೆಗೆದುಕೋಬೇಕು. ನಾಳೆ ಸರಿಯಾಗಿ 5 ಗಂಟೆಗೆ ರಥೋತ್ಸವದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಕೊನೆಯದಾಗಿ ಮಹಾಮಂಗಲ. ಹಲೋ.